ಅಂತ. ಇಲ್ಲಪ್ಪ. ರಾಜ ರಜಕ, ರಜಕ, ಅಗಸ, ಅಗಸ, ಮಡಿವಾಳರು. ಓಹೋ ಮಡಿವಾಳ್ನ. ಎಂತ ಮಡಿವಾಳ್ನ? ಮಡಿವಾಳ್ನ ಹೇಳಲಿಕ್ಕೆ ನೀವು ಆಕಳಕ್ಕೆ ಮಾಡೋ ಮುದುರಿ ಬಿದ್ದವರು ನಾವು. ಹಾಗಲ್ಲ ಆಗುದ್ರೆ ಹೀಗಲ್ಲ ಇರ್ತಿತ್ತ. ಅಲ್ಲ ಸೀನವಾಗಿ ಬಿದ್ದಿದ್ದ ನಾವು. ಛೇ ಅಲ್ಲ, ಮಡಿವಾಳರೇ, ಮಡಿವಾಳ್ರಿ, ರಜಕರೇ, ರಜಕರೇ. ಹಾಗೆ ಸ್ವಾಮಿ ಹೇಳಿ. ಅದು ನಿಮ್ಮ ತಪ್ಪಲ್ಲ. ನಮ್ಮ ಉದ್ಯೋಗ ನೋಡಿಕೊಂಡು ನೀವು ಮಡಿವಾಳರು ಅಲ್ಲ ಮಡಿವಾಳ ಅಂತ ಹೇಳುದು. ಒಂದು ವಿಷಯ ಹೇಳ ನಿಮಗೆ, ಅದೇ ಹೇಳಿ. ನಿಜವಾಗಿ ನಮ್ಮ ಉದ್ಯೋಗ ಇದು ಅಲ್ಲವೇ ಅಲ್ಲ. ಮತ್ತೆ ನಾವು ಬೇರೆ ಉದ್ಯೋಗ ಮಾಡ್ಬೇಕಿತ್ತು. ಹಾಗಾದ್ರೆ ಮಡಿ ಮಾಡ್ತಾ ಇದ್ದೇವೆ ಯಾಕೆ? ಯಾಕೆ? ಇದು ಬಂದ ಶಾಪ ಸ್ವಾಮಿ. ಶಾಪ? ಮಡಿವಾಳರ ಶಾಪ ಅಂತ ತಯಾರಿ ಗೊತ್ತಲ್ಲ? ಇಲ್ಲ ಗೊತ್ತಿಲ್ಲ. ಕತೆ ಕೇಳಿ. ಹಾಗಿದ್ರೆ ಬಹಳ ಕಾಲದ ಹಿಂದೆ ಹಾ, ನಮ್ಮ ಪರಮೇಶ್ವರ ಇಲ್ವಾ? ಯಾವ ನಿಮ್ಮ ಪಕ್ಕದ ಮನೆ? ಅವಲ್ಲ ಮರರೆ, ಕೈಲಾಸವಾಸ ದೇವರು. ದೇವ್ರು. ಹಾ ಹಾ ಹಾ. ಪರಮೇಶ್ವರ ಹಾಗೂ ಪಾರ್ವತಿ. ಪಾರ್ವತಿ ಪರಮೇಶ್ವರ. ಹೌದೌದು. ಬೆಳ್ಳಿ ಬೆಟ್ಟದಲ್ಲೇ ಇದ್ದು ಬಹಳ ಬೇಸರಗೊಂಡು ಗೊಂಡು ಒಂದ್ ಸುತ್ತ ಮೂಲಕಕ್ಕೆ ಹೋಗಿ ಬರುವ ಅಂತ ಹೇಳಿ ಹಾ ಹಾ ಕೆಳಗಡೆ ಬಂದ್ರಂತೆ. ಆಮೇಲೆ ಬಂದು ನೋಡುವಾಗ ಒಂದು ನದಿ ಹರಿತಾ ಇತ್ತು. ನೋಡಿ ಸಂತೋಷ ಆಯ್ತು. ಇಲ್ಲಿ ಒಂದು ಸ್ನಾನ ಮಾಡಿಕೊಂಡು ಹೋಗು ಅಂತ ಹೇಳಿ ಗಂಡ ಹೆಂಡತಿಬ್ರು ಅಲ್ಲೇ ಸ್ನಾನ ಮಾಡಿದ್ರು. ಪಾರ್ವತಿ ಪರಮೇಶ್ವರ. ಪರಮೇಶ್ವರ ಸ್ನಾನ ಮಾಡಿ ಮೇಲೆ ಬಂದ. ಉಟ್ಕೊಳ್ಳುದಂತದಿಲ್ಲಲ್ಲ, ಒಂದು ಚರ್ಮ ಮಾಡ್ತಿರುವುದಲ್ವಾ, ಅದನ್ನ ಹೀಗಂದ ಅಷ್ಟೇ ಉಟ್ಕೊಂಡೆ. ಆಯ್ತು. ಆ ಪಾರ್ವತಿ ಹಾಗಲ್ಲ, ಸೀರೆ ಎಲ್ಲ ಒದ್ದೆ ಆಗಿತ್ತು. ಆ ಒದ್ದೆ ಆದ ಸೀರೆಯನ್ನು ಮುಡಿ ಮಾಡಿ ಅಲ್ಲೇ ಒಣಗಿಸಿ ಬೇರೆ ಬಟ್ಟೆಯನ್ನು ಉಟ್ಕೊಂಡು ಹೊರಟು. ಹೋಗುವಾಗ ಒಂದು ಜಾತ್ರೆ ನಡೀತಾ ಇತ್ತ ಆ ಊರಲ್ಲಿ. ಜಾತ್ರೆ ನೋಡ್ಕೊಂಡೆ ಹೋಗುವ ಅಪರೂಪದಂತ ಒಂದು ಸುತ್ತಾಗಿ ಜಾತ್ರೆ ನೋಡ್ಕೊಂಡು ನೇರ ಕೈಲಾಸಕ್ಕೆ ಹೋದ್ರು. ಅದೇ ದಿವಸ ಅದೇ ಹೊಳೆ ಕಡೆ ನಮ್ಮ ಜಾತಿಯ ಒಂದು ಹೆಂಗಸು ಬಟ್ಟೆ ತೊಳೆದಕ್ಕಾಗಿ ಹೊಳೆ ಹೋಯ್ತು. ಬಟ್ಟೆ ತೊಳೆಯುತ್ತಾ ಇರುವಾಗ ಪಕ್ಕದಲ್ಲಿ ನೋಡೋ ಒಂದು ಸೀರೆ ಇತ್ತು, ಒಳ್ಳೆ ಸೀರೆ. ಇದ್ಯಾರು ಒಂದು ಹಾಕಿದ್ದಾರೆ. ಆಚೆ ಈಚೆ ನೋಡಿದ್ರೆ ಯಾರು ಕಾಣಲಿಲ್ಲ. ಒಳ್ಳೆ ಸೀರೆ ಅಲ್ವಾ, ನನಗೆ ಇರಲಿ ಅಂತ ಹೇಳಿ ಆ ಸೀರೆ ತಕೊಂಡು ಮನೆಗೆ ಬಂದು. ಒಂದು ವರ್ಷ ಕಳೆಯಿತು. ಮತ್ತ ಪರಮೇಶ್ವರ ಪಾರ್ವತಿ ಬೇಸರ ಆಯ್ತು. ಮತ್ತೆ ಮೂಲಕಕ್ಕೆ ಹೋಗುವಂತ ಬಂದು ಅದೇ ಹೊಳೆಯ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಪಾರ್ವತಿ ನೆನಪಾಯ್ತು. ಒಂದು ಸೀರೆ ಬಿಟ್ಟು ಹೋಗಿದ್ದೆ, ಅದೇ ಸೀರೆ ಉಟ್ಕೊಂಡು ಹೋಗು ಅಂತ ಹೇಳಿ ಹೀಗೆ ನೋಡುದು. ಅಲ್ಲಿ ಆ ಸೀರೆ ಇಲ್ಲ. ತಲೆ ಬಿಸಿ ಆಯ್ತು ಇವಳಿಗೆ. ಎಲ್ಲಿ ಹೋಗಿರ್ಬೋದು, ಏನೇನೇ ನೋಡುವ ಅಂತ ಹೇಳಿ ಹೋಗುವಾಗ ಅದೇ ದಿವಸ ಜಾತ್ರೆ ಆಗ್ತಿತ್ತು. ಜಾತ್ರೆಯಲ್ಲಿ ಇರ್ತಾ ಇದ್ರು ಗಂಡ ಹೆಂಡತಿ. ಆ ಜಾತ್ರೆಗೆ ನಮ್ಮ ಜಾತಿ ಹೆಂಗಸಿಲ್ವಾ, ತಕೊಂಡು ಹೋದ ಸೀರೆಯನ್ನ ಉಟ್ಕೊಂಡು ಅದೇ ಜಾತ್ರೆ ಬಂದಿದ್ಲವು. ಹೊಸ ಸೀರೆ ಅಲ್ಲ, ಹೊಸ ಸೀರೆ ಅಲ್ವಾ. 4 ಜನ ಇರ್ತಾರೆ. ಒಂದು ವರ್ಷ ಉಡ್ಲೇ ಇಲ್ಲ, ಹಾಗೆ ಇಟ್ಟಿದ್ರು. ಹೌದಪ್ಪ. ಅವತ್ತು ಉಟ್ಕೊಂಡು ಬಂದು ಜಾತ್ರೆ ಪೇಟೆ ದಿನ ಒಂದೇ ಉಟ್ಟು ತಿರುಗಿ